4 ವರ್ಷ ನೈಟ್ ಶಿಫ್ಟ್ ಮಾಡಿದ್ರು ಹೆಂಗೋ ನಿನ್ನ ತಲೆಯಲ್ಲಿ ಇಷ್ಟು ಚೆನ್ನಾಗಿದೆ ಕೂದಲು ಅಂತ ಕೇಳೋ ಎಲ್ಲ ಗಂಡು ಮಕ್ಕಳಿಗೆ ನನ್ನದು ಇದೊಂದು ಆನ್ಸರ್. ಗಾಯ್ಸ್, ಇಟ್ಸ್ ವೆರಿ ಸಿಂಪಲ್. ಇದೊಂದು ಸಿಂಪಲ್ ಏರ್ ಆಯಿಲ್ ಮಾಡ್ಕೊಳ್ಳಿ. ಇದು ಒಂದನ್ನು ಬಿಟ್ಟು ನಾನು ಲೈಫಲ್ಲಿ ಇನ್ಯಾವ ಎಣ್ಣೆನೂ ಕೂಡ ಹಾಕಿಲ್ಲ, ಯಾವ ಸಿರಮ್ ಕೂಡ ಹಾಕಿಲ್ಲ. ಸೊ ಡೂ ಟ್ರೈ ದಿಸ್ ವಿಲ್ ಡೆಫಿನೆಟ್ಲಿ ವರ್ಕ್ ಗಾಯ್ಸ್. The hair oil which I usually do, there's an onion, aloe vera, ಮೆಂತ್ಯ, ದಾಸವಾಳ ಹೂವು, ಕರಿಬೇವು and coconut oil ಎಲ್ಲ ಒಟ್ಟಿಗೆ ಹಾಕಿ let's bring it to a boil. So I have put like a lot of coconut oil. I think you can see it is almost half of it. Coconut oil ಹಾಕಿ you have all of these ingredients. Okay, I've also added some lavangas which I love in my oil. So throw all of these into an oil and let. And I'm a huge fan of like castor oil. ಇದರೊಳಗಿರೋದು castor oil, though the packaging is of coconut oil. So I can't apply it's just coconut oil. So castor oil is mandatory for me. So a huge amount of castor oil too. Now let's bring this to a boil. You should bring it into a boil with a sim flame. And yeah, ಇದೆಲ್ಲ ಫುಲ್ ಕಪ್ಪಗಾಗಿ you'll know. ಆ್ಯಂಡ್ ನಲ್ಲಿಕಾಯಿ ಹಾಕ್ತೀನಿ ಯೂಶ್ವಲಿ ನಾನು, ಬಟ್ ಬೆಟ್ಟದ ನಲ್ಲಿಕಾಯಿ ಇಲ್ಲ. ಐ ಡೂ ಹ್ಯಾವ್ ಎನ್ ನಲ್ಲಿಕಾಯಿ ಎಣ್ಣೆ. ಸೊ ಐ ಟ್ರೈ ಟು ಆ್ಯಡ್ ಇನ್ ಟು ದಿಸ್. ಯಾ, ದಟ್ ವಿಲ್ ವರ್ಕ್ ಟು. ಸೊ ಇದು ಕಲರ್ ಚೇಂಜ್ ಆಗುತ್ತೆ. ಇವಾಗ ಟ್ರಾನ್ಸ್ಪರೆಂಟ್ ಇರೋದು ಯು ಕ್ಯಾನ್ ಸಿ ಇಟ್ ಇಸ್ ಟರ್ನಿಂಗ್ ಇನ್ ಟು ಸಮ್ ಕಲರ್. ಸೊ ದೆನ್ ಯೂಶ್ವಲಿ ಇದರಲ್ಲಿ ಅಲೋವೆರಾ ಯು ಕ್ಯಾನ್ ಸ್ಕಿಪ್ ಇಟ್, ಬಿಕಾಸ್ ಅಲೋವೆರಾ ಹಾಕಿದ್ರೆ ಯು ಕಾಂಟ್ ಯೂಸ್ ಇಟ್ ಫಾರ್ ಲೈಕ್ ಯು ಕಾಂಟ್ ಸ್ಟೋರ್ ಇಟ್ ಫಾರ್ ಕಪಲ್ ಆಫ್ ಮಂತ್ಸ್. ಸೊ 1 ವೀಕ್ ಇಲ್ಲ 2 ವೀಕ್ಸ್ ಒಳಗೆ ಯು ಹ್ಯಾವ್ ಟು ಫಿನಿಶ್ ಇಟ್ ಆಫ್, ಇಲ್ಲಾಂದರೆ ಮುಗ್ಗು ಬರೋ ಥರ ಆಗುತ್ತೆ. ಸೊ ದಟ್ಸ್ ವೈ ಅವಾಯ್ಡ್ ಅಲೋವೆರಾ ಇಫ್ ಯು ಡೋಂಟ್ ವಾಂಟ್ ಟು ಇಫ್ ಯು ನಾಟ್ ಪ್ರಿಪೇರಿಂಗ್ ಇಟ್ ಫಾರ್ ಮಂತ್ಸ್, ಸ್ಟೋರಿಂಗ್ ಇಟ್ ಫಾರ್ ಮಂತ್ಸ್. 1 ವೀಕ್ 2 ವೀಕ್ಗೆ ಯೂಸ್ ಮಾಡ್ತೀನಿ ಅಂತಂದರೆ ದೆನ್ ಯಾ ಯು ಕ್ಯಾನ್ ಪುಟ್ ಇನ್ ಸಮ್ ಅಲೋವೆರಾ, ಅದರ್ವೈಸ್ ಯು ಕ್ಯಾನ್ ಸ್ಕಿಪ್ ಇಟ್. ಆ್ಯಂಡ್ ನೀವು ಕಾನ್ಸ್ಟೆಂಟಾಗಿ ಸ್ಟಿರ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಇದು ಫಾರ್ಮ್ ಆಗಿ ಫುಲ್ಲು ಉಕ್ಕುತ್ತೆ. ಸೊ ಕಾನ್ಸ್ಟೆಂಟ್ ಸ್ಟಿರ್ ಇರಲೇಬೇಕು. ಆವಾಗವಾಗ ಸ್ಟವಿಂದ ಇಳಿಸ್ಕೊಳ್ಳಿ ಆ್ಯಂಡ್ ಯು ಕ್ಯಾನ್ ಕೀಪ್ ಇಟ್ ಬ್ಯಾಕ್ ಒನ್ಸ್ ದ ಫೋಮ್ ಇಸ್ ಡಿಫಾರ್ಮ್ಡ್. ನೋಡಿ, ಆಲ್ಮೋಸ್ಟ್ ಫುಲ್ ತುಂಬೋಗುತ್ತೆ, ಇದು ಇಲ್ಲಿವರೆಗೂ ಉಕ್ಕುತ್ತೆ. ಇಫ್ ಯು ಆರ್ ನಾಟ್ ಸ್ಟಿರಿಂಗ್ ಇಟ್, ಆಸ್ ಯು ಕ್ಯಾನ್ ಸಿ ಹಾಲು ಉಕ್ಕಂಗೆ ಹೋಗ್ತಾ ಇರುತ್ತೆ. ಇಟ್ ವಿಲ್ ಓವರ್ಫ್ಲೋ ಟು. ಸೊ ದಟ್ಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಆವಾಗ ಸ್ಟವಿಂದ ಕೆಳಗೆ ಇಳಿಸ್ಕೊಂಡು ನೊರೆ ಹಿಡಿದ ಮೇಲೆ ವಾಪಸ್ ಕೀಪ್ ಇಟ್ ಬ್ಯಾಕ್ ಆ್ಯಂಡ್ ಸ್ಟಿರ್ ಇಟ್. ಆ್ಯಂಡ್ ನೌ ಆಸ್ ಯು ಕ್ಯಾನ್ ಸಿ ನೊರೆ ಎಲ್ಲ ಇಳಿದಿದೆ. ಸೊ ನಾವು ಯು ಕ್ಯಾನ್ ಲೆಟ್ ಇಟ್ ಬಿ ಫಾರ್ ಲೈಕ್ 30 minutes ಸೊ. ಅದು ಪಾಡಿಗೆ ಅದು ಇಟ್ ವಿಲ್ ಡೂ ಇಟ್ಸ್ ಜಾಬ್. ಆ್ಯಂಡ್ ಫ್ಲೇಮ್ ಮಾತ್ರ ಸಿಮ್ಮಲ್ಲೇ ಇರಬೇಕು ಆ್ಯಂಡ್ ರೆಸ್ಟ್ ಆಲ್ ಇಸ್ ಗುಡ್. Now let this sit for 30 minutes. I'll come back after 30 minutes. Now it is done. ಎಲ್ಲ ರಸ ಬಿಟ್ಟು ಕರಕಲೆ ಸೀದೋಗಿದೆ. ಸೊ ದಟ್ ಮೀನ್ಸ್ ನಾವು ಇಟ್ ಇಸ್ ರೆಡಿ. ಆಸ್ ಐ ಟೋಲ್ಡ್ ಯು ಗೈಸ್, ಇವಾಗ ಲೈಟ್ ಬ್ರೌನಿಶ್ ಗ್ರೀನ್ ಕಲರ್ ಬಂದಿದೆ ಎಣ್ಣೆ. ನಾವು ಯು ಕ್ಯಾನ್ ಫಿಲ್ಟರ್ ಮಾಡಿ ಯು ಕ್ಯಾನ್ ಸ್ಟೋರ್ ಇಟ್ ಇನ್ ದಿಸ್ ಯಾವುದಾದ್ರು ಒಂದು ಸ್ಟೋರ್ ಗ್ಲಾಸಲ್ಲಿ ಇಟ್ಬಿಡ್ಬೋದು. ಯು ಕ್ಯಾನ್ ಯೂಸ್ ಇಟ್, ಬಟ್ ಐ ಹ್ಯಾವ್ ಟು ಮೇಕ್ ಶೋರ್ ದಟ್ ಐ ವಿಲ್ ಫಿನಿಶ್ ಆಲ್ ಆಫ್ ದಿಸ್ ಆಯಿಲ್ ಲೈಕ್ ವಿತಿನ್ 2 weeks or so, ಬಿಕಾಸ್ ಅಲೋವೆರಾ ಹಾಕಿರೋದ್ರಿಂದ ಇಟ್ ವೋಂಟ್ ಸರ್ವೈವ್, ಅದರ್ವೈಸ್ ಎಲ್ಲ ವೇಸ್ಟ್ ಆಗುತ್ತೆ. ಅದೇನೋ ಬೂಸ್ಟ್ ಬಂದಂಗೆ ಬರುತ್ತೆ. ಸೊ ದಟ್ ಇಸ್ ಈ ಆಯಿಲ್ನ ನಾನು ಅಟ್ಲೀಸ್ಟ್ ಮಂತ್ಲಿ ಟ್ವೈಸ್ ಇಲ್ಲ ಥ್ರೈಸ್ ಆದರೂ ಯೂಸ್ ಮಾಡ್ತೀನಿ. ಸೊ ಇಟ್ ಗಿವ್ಸ್ ಎ ಅಮೇಝಿಂಗ್ ರಿಸಲ್ಟ್. ಡೂ ಟ್ರೈ ದಿಸ್ ಆ್ಯಂಡ್ ಬಾಯ್ಸ್, ಥ್ಯಾಂಕ್ ಮಿ ಲೇಟರ್.